ರಾಜ್ಯ ರಾಜಕಾರಣದ ಬಹುತೇಕ ಒಂದು ದೊಡ್ಡ ರೀತಿಯ ಚರ್ಚೆಗೆ ಬ್ರೇಕ್ ಬಿದ್ದಿದೆ, ತೆರೆ ಎಳೆಯಲಾಗಿದೆ. ಬೀದಿ ರಂಪಾಟವನ್ನ ಮಾಡ್ಕೊಂಡು ಕೂತಿದ್ದಂತಹ ಕಾಂಗ್ರೆಸ್ ಸರ್ಕಾರ ಈಗ ಸದ್ಯ ಎಲ್ಲಾ ನಾಟಕವನ್ನ ಮುಗಿಸಿ ತೆರೆಯನ್ನ ಎಳೆದಿದೆ. ಡಿ.ಕೆ. ಶಿವಕುಮಾರ್ ಅವರು ನಾಳೆ ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸ್ತಾರೆ, ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಇಲ್ಲಿವರೆಗೆ ಕ್ಲಿಯರ್ ಆಯ್ತಾ? ತದಾದ ನಂತರ ಈಗ ಮತ್ತೆ ಕಾಂಗ್ರೆಸ್ನಲ್ಲಿ ಗೊಂದಲ ಶುರುವಾಗಿದ್ದು ಯಾವ ಕಾರಣಕ್ಕೆ ಅಂತಂದ್ರೆ, ನನಗ್ ಮಂತ್ರಿಗಿರಿ ಬೇಕು, ನನಗ್ ಮಂತ್ರಿಗಿರಿ ಸ್ಥಾನ ಬೇಕು ಅಂತ ಹೇಳಿ ಈ ರೀತಿಯ ಚರ್ಚೆಗಳು ಈಗ ಮುನ್ನೆಲೆಗೆ ಬರ್ತಿದೆ. ಇದೇ ಹೊತ್ತಿನ ವಿಶೇಷ ಸಂಪುಟ ಕಾದಾಟ. ನಾನು ಕಾವ್ಯ ಹೆಗಡೆ. ದೆಹಲಿಗೆ ಶಿಫ್ಟ್ ಆದ ನೂತನ ಸಂಪುಟ ಸರ್ಕಸ್, ಹೈಕಮಾಂಡ್ಗೆ ತಲೆನೋವಾದ ಸಂಪುಟ ರಚನೆ. ದೆಹಲಿಗೆ ಶಿಫ್ಟ್ ಆದ ಸಂಪುಟ ಸರ್ಕಸ್, ಹೈಕಮಾಂಡ್ಗೆ ತಲೆನೋವಾದ ಸಂಪುಟ ರಚನೆ. ಡಿ.ಕೆ. ಶಿವಕುಮಾರ್ ಸಂಪುಟ ಸೇರ್ಲಿಕ್ಕೆ ಕಾಂಗ್ರೆಸ್ ಶಾಸಕರ ಕಸರತ್ತು. ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಬ್ಯಾಕ್ ಟು ಬ್ಯಾಕ್ ಹೈ ವೋಲ್ಟೇಜ್ ಸಭೆ. ಸಂಪುಟದಲ್ಲಿ ಹೊಸಬರಿಗೆ ಚಾನ್ಸ್, ಹಿರಿಯರಿಗೆ ಕೋಕ್. ಸಿದ್ದರಾಮಯ್ಯ ಆಪ್ತರಿಗೆ ಸಂಪುಟದಲ್ಲಿ ಸಿಗತ್ತಾ ಚಾನ್ಸ್? ಸಚಿವ ಸ್ಥಾನಕ್ಕಾಗಿ ದೆಹಲಿಯಲ್ಲಿ ಬೀಡು ಬಿಟ್ಟಂತಹ ಶಾಸಕರು. ಸಚಿವ ಸ್ಥಾನಕ್ಕಾಗಿ ಹೈಕಮಾಂಡ್ ಬಳಿ ಶಾಸಕರ ಲಾಭಿ. ಸಂಪುಟದ ಜೊತೆ ಹೈಕಮಾಂಡ್ಗೆ ಕೆಪಿಸಿಸಿ ಆಯ್ಕೆಯೂ ಕೂಡ ಕಗ್ಗಂಟಾಗಿದೆ. ಕೆಪಿಸಿಸಿ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ, ಬಿಕೆ ಹರಿಪ್ರಸಾದ್ ಇದ್ದಾರೆ. ಯಾರಿಗೆ ಮಣೆ ಹಾಕುತ್ತೆ ಹೈಕಮಾಂಡ್? ಎಸ್, ಇಷ್ಟು ದಿನ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರಾ? ಡಿ.ಕೆ. ಶಿವಕುಮಾರ್ ಸಿಎಂ ಇದೇ ಕಥೆಯಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗುವಂತಹ ಕಾಲ ಹತ್ತಿರ ಬಂದಿದೆ. ಸಿದ್ದರಾಮಯ್ಯ ಅವರು ಆಯ್ತು, ನೀವು ಹೇಳ್ದಂಗೆ ನಾನು ಕುರ್ಚಿ ಬಿಟ್ಕೊಡ್ತೀನಿ ಅಂತ ಹೇಳಿ ಸೈಲೆಂಟ್ ಆಗಿ ಕುರ್ಚಿ ಬಿಟ್ಟು ಕೆಳಗಡೆ ಇಳಿದಿದ್ದಾರೆ. ಈಗ ಸದ್ಯದ ಸ್ಥಿತಿ ಹೇಗಿದೆ ಅಂದರೆ, ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹಾರಾಟ ಮಾಡೋದು ಬಿಟ್ಟು ಬೇರೆ ಏನು ಪರಿಸ್ಥಿತಿಯೂ ಇಲ್ಲ. ದೆಹಲಿಗೆ ಹೋಗೋದು, ಅಲ್ಲಿರುವಂತಹ ಹೈಕಮಾಂಡ್ ಜೊತೆಯಲ್ಲಿ ಮಾತನಾಡೋದು, ಕೆಪಿಸಿಸಿ ಸ್ಥಾನ ಯಾರಿಗೆ ಕೊಡೋದು ಅಂತ ಕೇಳೋದು, ಉಪಮುಖ್ಯಮಂತ್ರಿ ಯಾರಾಗಬೇಕು ಅಂತ ಕೇಳೋದು, ಇದೇ ಆಗ್ತಾ ಇದೆ. ಒಂದು ಕಡೆಗೆ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಅವರು ದೆಹಲಿಯತ್ತ ಪಯಾಣವನ್ನು ಬಳಸಿದ್ರೆ, ಹೇಳದೆ ಕೇಳದೆ ದೆಹಲಿಗೆ ಬಂದಿರುವಂಥವ್ರು ಸತೀಶ್ ಜಾರಕಿಹೊಳಿ ಅವರು ಯಾರಿಗೂ ಸುದ್ದಿ ಮುಟ್ಟಿಸಿಲ್ಲ, ಯಾರನ್ನೂ ಕೇಳಿಲ್ಲ, ಸೀದಾ ಹೋಗಿ ದೆಹಲಿ ಅಂಗಳದಲ್ಲಿ ಕೂತ್ಕೊಂಡಿದ್ದಾರೆ. ಈ ರೀತಿಯ ಒಂದು ಚಾನ್ಸಸ್ಗಳು ಕೂಡ ನಡೀತಾ ಇದ್ದಾವೆ. ಇದರ ಮಧ್ಯದಲ್ಲಿ ಯು ಟಿ ಖಾದರ್ ಅವರು ಕೂಡ ತನಗೂ ಒಂದು ಸಚಿವ ಸ್ಥಾನ ಬೇಕು ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ಕಗ್ಗಂಟಾಗಿ ಪರಿಗಣಿಸಿದೆ. ಎಸ್, ಇದರ ಬಗ್ಗೆ ಮಾತನಾಡಲಿಕ್ಕೆ ಡಾಕ್ಟರ್ ವಾಸುದೇವ್ ರಾವ್ ಕಶ್ಯಪ್, ರಾಜಕೀಯ ವಿಶ್ಲೇಷಕರು, ಹಾಗೆ ಆತ್ಮಾನಂದ ಅವರು, ಬಿಜೆಪಿ ವಕ್ತಾರರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾ ಪ್ರಪ್ರಥಮ ಬಾರಿಗೆ ವಾಸುದೇವ್ ಅವ್ರನ್ನ ಕೇಳ್ತೀನಿ. ಏನು ಅಂತಂದ್ರೆ, ಡಿ.ಕೆ. ಶಿವಕುಮಾರ್ ಅವರು ಗದ್ದಿಗೆ ಏರಲ್ಲ ಅಂತ ಹೇಳಲಾಗ್ತಾ ಇತ್ತು. ಈಗ ಗದ್ದಿಗೆ ಏರೋ ಸಮಯ ಹತ್ತಿರ ಬಂದಿದೆ, ಏನು ಹೇಳ್ತೀರಿ? ಮೇಡಮ್, ಈಗ ಪ್ರಶ್ನೆ ಹುಟ್ಟೋದಿಷ್ಟೇನೆ, ಅವರು ಏನು ಅವರ ಹಕ್ಕು ಇತ್ತು, ಅವರ ಹಕ್ಕಾಗಿತ್ತು. ಯಾಕಂದರೆ ಕಳೆದ ಬಾರಿ ಒಂದು ಚುನಾವಣೆಯಲ್ಲಿ ಇವರಿಬ್ಬರು ಜೋಡಿ ಎತ್ತಿಗಳ ಥರ ಕೆಲಸ ಮಾಡಿದ್ರು. ಯಾರು? ಸಿದ್ದರಾಮಯ್ಯ ಮತ್ತು
ಡಿ ಕೆ ಶಿವಕುಮಾರ್. ಒಬ್ಬರು ರಾಜ್ಯ ಅಧ್ಯಕ್ಷರಾಗಿದ್ದರು, ಇನ್ನೊಬ್ಬರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬಿಂಬಿಸ್ಕೊಂಡು ಅವ್ರು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ಅಲ್ಲಿ ಕೊನೆಗೆ ಏನಾಯಿತು ಅಂದರೆ ವರ್ಡಿಕ್ಟ್ ವಾಸ್, ಮತದಾರರು ಏನು ವರ್ಡಿಕ್ಟ್ ಕೊಟ್ಟರು ಆ ವರ್ಡಿಕ್ಟ್ ಪ್ರಕಾರ ಕಾಂಗ್ರೆಸ್ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಕಾಂಗ್ರೆಸ್ಸು ತನ್ನ ತಳಹದಿನ ಊರ್ತದೆ. ಇಲ್ಲಿ ಇದಾದ ನಂತರ ಏನಾಯಿತು, ಅಲ್ಲಿ ಹೈಕಮಾಂಡ್ ಒಳಗೆ ಏನು ನಡೀತೋ ಅದು ಒಳಗಡೆ ಏನು ಮಂಡಾಳ ಏನು ನಡೀತೋ ಗೊತ್ತಿಲ್ಲ. ಏನು ಬಂತು ಕೊನೆಗೆ ಅದು ಪ್ರಾರಂಭದಿಂದಲೂ ಕೂಡ ಒಂದು ಏನು 2020 ಅಂತ ಕರೀತಾರಲ್ಲ ಕ್ರಿಕೆಟ್ ಮ್ಯಾಚು, ಆ ಥರ ನೀನು 2.5 ವರ್ಷ ನಾನು 2.5 ವರ್ಷ ಅನ್ನತಕ್ಕಂಥ ಮಾತುಕತೆಯನ್ನು ಹಿಡ್ಕೊಂಡು ಡಿ ಕೆ ಶಿವಕುಮಾರ್ ಅದು ಹಿಂದೆ ಬಿದ್ದರು, ನಾನು ಕೊಡೋದಿಲ್ಲ ಅಂತೇಳಿ ಸಿದ್ದರಾಮಯ್ಯ ಹಿಂದೆ ಸರಿದ್ರು. ಈ ಎರಡು ಕಾದಾಟಗಳ ಮಧ್ಯ ನಿಜವಾಗಿ ಮತ ಕೊಟ್ಟತಕ್ಕಂಥ ಮತದಾರ ಕಾಣಿಸ್ಲೇ ಇಲ್ಲ ಇವರಿಗೆ. ಮತ ಕೊಟ್ಟ ಮತದಾರರೇ ಅದು ತೀರ್ಮಾನ ಮಾಡಬೇಕಾಗಿತ್ತು ಅದನ್ನು. ಯಾಕಂದರೆ ಪೂರ್ತಿ ವರ್ಡಿಟ್ ಕೊಟ್ಟ ಮೇಲೂ ಕೂಡ ಪುನಃ ಅದು ಅಧಿಕಾರ ಆ ಕುರ್ಚಿಗೋಸ್ಕರ ಅವ್ರು ಏನು ಹೋರಾಟ ಮಾಡೋಕ್ಕೆ ಹೋದರು. ನಮ್ಮ ಕರ್ನಾಟಕ ಸರ್ಕಾರದ ಆಡಳಿತ ವ್ಯವಸ್ಥೆ ಹದಗೆಟ್ಟೋಯ್ತದು. ಸರ್ಫೇಸಲ್ಲಿ ಇರ್ಬೋದು, ಅದು ನಡೀತಾ ಇದೆ ಆಗ್ತಿದೆ ಅಂತಲೇ ಇರ್ಬೋದು, ಬಟ್ ಆಡಳಿತ ವ್ಯವಸ್ಥೆ ಅದು ಹದಗೆಟ್ಟೋಯ್ತದು. ಇವರ ಕುರ್ಚಿಗಳ ಲಾಬಿ, ಇವರ ಏನೋ ಅಧಿಕಾರಿಗಳ ಲಾಬಿ, ಜಾತಿ ಲಾಬಿಗಳೆಲ್ಲ ಕೂಡ ಈಗ ಏನು ಒಂದು ಹಂತಕ್ಕೆ ಬಂದಾಗ ತಾವೇನೋ ಮಹಾನ್ ತ್ಯಾಗಮೂರ್ತಿ ಅನ್ನೋ ಥರ ಸಿದ್ದರಾಮಯ್ಯ ಹೊರ ನಡೆದ್ಬಿಟ್ಟು ಏನು ಮಾಡೋದು, ಹೊರಗಡೆ ಸುಮ್ಮನೆ ಇರಲಿಲ್ಲ ಅವರು, ತಟಸ್ಥವಾಗಿರ್ಬೇಕಾಯ್ತು. ಅವ್ರು ಬಿಟ್ಕೊಟ್ಟಿದ್ದೀನಪ್ಪ ನಾನು ಮಾಡ್ಕೊ ನೀನು ಅಂತೇಳಿ. ಅಲ್ಲೂ ಕೂಡ ನಾನು ನಂದೇ ನಡಿಬೇಕು, ಅಲ್ಲೂ ಕೂಡ ನಂದೇ ಆಗಬೇಕು ಅನ್ನೋತಕ್ಕಂಥದ್ದು ಬಂದಾಗ ಇಲ್ಲಿ 3 ಹಂತ ಬಂತು. ಒಂದು ಡಿ ಕೆ ಶಿವಕುಮಾರ್ ಖೋಟ, ಇನ್ನೊಂದು ಸಿದ್ದರಾಮಯ್ಯ ಖೋಟ, ಇನ್ನೊಂದು ಹೈಕಮಾಂಡ್ ಖೋಟ. ಈ 3 ಖೋಟಗಳ ಮಧ್ಯ ಏನಿದೆ, ಖೋಟ ಅಂತಂದ್ರೆ ಏನು ಪದವಿಗಳೇನಿದೆ, ಯಾರು ದೊಂಬರಾಟ ಆಡ್ತಾರೆ ಗೊತ್ತೇ ಆಗೋದಿಲ್ಲ. ಈಗ ಏನು ಇಲ್ಲಿ ಕುರ್ಚಿ ಮತ್ತು ಲಾಬಿ ಮತ್ತು ಕಾದಾಟ ಇದೆಯಲ್ಲ, ಚೆನ್ನಾಗಿದೆ ನಿಮ್ಮ ಹೆಸರದು, ಕಾದಾಟ ಅನ್ನೋದು. ಲಾಬಿ ಮತ್ತು ಕಾದಾಟ ಇದೆಯಲ್ಲ, ಇದು ರಾಜಕೀಯದ ಯಾವುದೇ ಹೊಸ ಮುಖ್ಯಮಂತ್ರಿ ಬಂದಾಗ ಇದೆಲ್ಲ ಸರ್ವಸಾಮಾನ್ಯ ಆಗಿರ್ಬೋದು. ಬಟ್ ಇಲ್ಲಿ ಪ್ರಶ್ನೆ ಹುಟ್ಟದ್ದು ಏನಂತಂದರೆ, ಅವರು ಸ್ಮೂತಾಗಿ ನಡಿಬೇಕಾಗಿತ್ತು. ಅವ್ರ ಪಾಡ್ಗೆ ಅವ್ರ ಕಡೆಯಿಂದ ಒಂದಿಷ್ಟು ಜನ, ಇವ್ರ ಕಡೆ ಒಂದಿಷ್ಟು ಜನ ತೊಗೊಂಡು ಪಟ್ಟಾಭಿಷೇಕ ಇರ್ಬೋದಾಯಿತು. ಇಲ್ಲಿ ಮತ್ತೆ ಲಾಬಿ ಮತ್ತು ಬೇರೆ ಬೇರೆ ಥರ ಆಮಿಷಗಳು, ಬೇರೆ ಬೇರೆ ಥರ ಈ ನೋಡಿ ಕುದುರೆ ವ್ಯಾಪಾರನೇ ಇದು. ನನಗೆ ಒಳ್ಳೆ ಜಾಗ ಕೊಡು, ನನಗೆ ನಾನು ಬೆಂಗಳೂರು ನಗರಾಭಿವೃದ್ಧಿ ಕೊಡು, ಅಪಕಾರಿ ಕೊಡು, ಹಣಕಾಸು ಕೊಡು ಅಂತ ಹೇಳ್ತಕ್ಕಂಥ ಲಾಬಿಗಳದು. ಆ ಲಾಬಿ ಏನಾಗಿದೆ ಅಂತ ಹೇಳಿದ್ರೆ ಅದು ಇಟ್ ಈಸ್ ಫಾರ್ ಸೇಲ್. ಅದು ಸೇಲ್. ಅದು ಯಾರು ಟೆಂಡರ್ ಜಾಸ್ತಿ ಕೊಡ್ತಾರೆ, ಯಾರು ಟೆಂಡರ್ ಜಾಸ್ತಿ ಕೊಡ್ತಾರೆ, ಟೆಂಡರ್ ಮೇಲೆ ಹೋಗುತ್ತೆ. ಓಕೆ ಆತ್ಮಾನಂದ್ ಅವರೇ, ವಿಚಾರ ಇಷ್ಟೇ. ದೆಹಲಿಯಲ್ಲಿ ಈಗ ಜೋರಾಗಿ ಚರ್ಚೆ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ ಯಾರಿಗೆ ಯಾವ ಪಟ್ಟವನ್ನು ಕೊಡಬೇಕು, ಯಾವ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ. ವಿರೋಧ ಪಕ್ಷದವರಾಗಿ ನೀವೇನು ಹೇಳ್ತೀರಿ? ಮಂತ್ರಿ ಪದವಿಯನ್ನು ಅವರು ಯಾರು ಬೇಕಾದರೂ ಅಂದ್ಕೊಳ್ಳಿ, ಆದರೆ ಇವ್ರಿಗೆ 137 ಮ್ಯಾಂಡೇಟ್ರಿ ಕೊಟ್ಟಲ್ಲ ಜನ, ಅವ್ರಿಗೆ ಇವ್ರು ಕೊಡ್ತಾ ಇರೋವಂಥದ್ದೇನು ನ್ಯಾಯ ಒದಗಿಸ್ತಾ ಇದ್ದಾರ? ಜನಕ್ಕೆ ಬೇಸರ ಆಗಿಬಿಟ್ಟಿದೆ. ಒಂದು ಕಡೆ ಸತತವಾಗಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಕುರ್ಚಿ ಕಾದಾಟ ನೋಡಿದ್ದಾಯಿತು. ಈಗ ಕಳೆದ 1 ವಾರದ ದಿನದಿಂದ ಮಂತ್ರಿಮಂಡಲ ಏನು ಅನ್ನೋದು ಡಿಸೈಡ್ ಆಗೋಕ್ಕೆ ಇವರು ಇಷ್ಟು ದಿನ ತಗೊಂಡ್ರೆ ಇನ್ನು ಅಭಿವೃದ್ಧಿ ಕೆಲಸಗಳೇನು? ಕೇವಲ ಇನ್ನಿರೋದೇ ಅವ್ರಿಗೆ 1.5 ವರ್ಷ ಕಾಲಾವಕಾಶ. ಅದರಲ್ಲಿ ಏನು ಜಾತಿವಾರು ಲೆಕ್ಕಾಚಾರ ಮತ್ತು ಹಿರಿತನ, ಮತ್ತು ನನ್ನ ಮಗ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟು ಕೊಟ್ಟಿದ್ರು ಕೂಡ ಮತ್ತೆ ತನ್ನ ಮಗನಿಗೋಸ್ಕರ ಅಧಿಕಾರ ಕೊಡಿಸುವಂಥದ್ದು. ACC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರ ಮಗನಿಗೆ ಅಧಿಕಾರ ಕೊಡಿಸುವಂಥದ್ದು, ಇದು ಜನ ನೋಡ್ತಾ ಇದ್ದಾರೆ. ಇವರ ಈ ಒಂದು ಅಧಿಕಾರ ಅಪಾಪಿಯನ್ನು ಜನಕ್ಕೆ ನಿಜವಾಗ್ಲೂ ಈ 28ಕ್ಕೆ ತಿರಸ್ಕಾರ ಮಾಡ್ತಾರೆ, ಇವರನ್ನು ತಕ್ಕ ಪಾಠ ಕಲಿಸ್ತಾರೆ. ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ರಾಜ್ಯಾಧ್ಯಕ್ಷರಾಗಿದ್ದರು, ಅವ್ರ ಪಕ್ಷ ಅಧಿಕಾರಕ್ಕೆ ತಂದರು ಅನ್ನುವಂಥ ಈ ಕಾಂಗ್ರೆಸ್ ಸರ್ಕಾರ ಕಳೆದ ಬಾರಿ ಪರಮೇಶ್ವರ್ ಅವರು ಸತತವಾಗಿ 6 ವರ್ಷ ಅಧಿಕಾರದಲ್ಲಿದ್ರಲ್ಲ, ಇದೇ ಪಕ್ಷಕ್ಕೆ ರಾಜ್ಯಾಧ್ಯಕ್ಷರಾಗಿದ್ರಲ್ಲ KPCC. ಆಗ ಯಾಕೆ ಮತ್ತೆ ದಲಿತ CM ಮಾಡಲಿಲ್ಲ? ಇವರು ದಲಿತರ ಓಟನ್ನು ಪಡೆದು ದಲಿತರನ್ನ 70 ವರ್ಷಗಳ ಕಾಲ ಪಕ್ಷವನ್ನು ಕೈ ಹಿಡಿದಂಥ ದಲಿತರಿಗೆ ಬಸವಲಿಂಗಪ್ಪನವ್ರಿಗೂ ಅಧಿಕಾರ ಕೊಡೋಕ್ಕಾಗಲಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಳ ಧೀಮಂತ ನಾಯಕರು, ಅಂಥ ಒಬ್ಬ ಹಿರಿತನಕ್ಕೆ ಮುಖ್ಯಮಂತ್ರಿ ಕೊಡೋಕ್ಕಾಗಲಿಲ್ಲ ಕಾಂಗ್ರೆಸ್ಗೆ. ಪರಮೇಶ್ವರ್ ಅವರು ಅಧಿಕಾರಕ್ಕೆ ತಂದ್ರೂ ತನ್ನ ಪಕ್ಷವನ್ನು ಅಧಿಕಾರ ಕೊಡಲೇ ಇಲ್ಲ.
ಅಧಿಕಾರದಿಂದ ವಂಚಿತವಾಗಿಟ್ಟರು, ದಲಿತರ ವಿರೋಧಿ ನೀತಿಯನ್ನು ಅನಿಸ್ತಾ ಇದ್ದಾರೆ. ಇದೆಲ್ಲದ ನಡುವೆ ಸಿದ್ದರಾಮಯ್ಯನವರು ಬಿಟ್ಕೊಟ್ಟಿದ್ರು ಕೂಡ ಸಿದ್ದರಾಮಯ್ಯನವ್ರಿಗೆ ಗೊತ್ತಿತ್ತು ಈಗಿನ ಮುಂದಿನ ಅವಧಿ ಇದೆಯಲ್ಲ ಎಲ್ಲ ಖಾಲಿ ಮಾಡಿ ಅವ್ರ ಬೊಕ್ಕಸವನ್ನು, ಅಲ್ಲಿ ಏನೂ ಇಲ್ಲ, ಖಾಲಿಯಾಗಿದೆ, ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ, ಶಾಸಕರಿಗೆ ಅನುದಾನ ಕೊಡೋಕ್ಕೆ ದುಡ್ಡಿಲ್ಲ. ಹೌದು, ಖಂಡಿತವಾಗ್ಲೂ ಇದು ಡಿ ಕೆ ಶಿವಕುಮಾರ್ ಚೆಕ್ಮೇಟ್ ಇಟ್ಟಿರೋದು. ಅವರು ಏನು ಅವಧಿ ಹೆಂಗೆ 2.5 ವರ್ಷ 2.5 ಅವಧಿಯಲ್ಲಿ ತೀರ್ಮಾನ ಆಗಿತ್ತು ಅದೇ ರೀತಿ ನಡ್ಕೊಂಡಿದ್ದಿದ್ರೆ ಒಂದಷ್ಟು ಕಾಲಾವಕಾಶನಾದ್ರು ಸಿಕ್ತಿತ್ತು. ಈಗ ಡಿ ಕೆ ಶಿವಕುಮಾರ್ ಇನ್ನು 1 ವರ್ಷದಲ್ಲಿ ಯಾವ ಒಳ್ಳೆ ಆಡಳಿತ ಕೊಡೋಕ್ಕೆ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ಅವ್ರ ಕೈಲಿ ಏನಾಗುತ್ತೆ? ಅದ್ರ ಜೊತೆಗೆ ಅನುಭವ ಮತ್ತೆ ಇವನ್ನೆಲ್ಲ ಜೊತೆ ಕರ್ಕೊಂಡು ಹೋಗುವಂಥದ್ದು, ಬಹಳ ಹಿರಿಯ ಒಂದು ಮಂತ್ರಿಮಂಡಲವನ್ನ ಕಟ್ಟಬೇಕಾಗಿದೆ. ಸಿದ್ದರಾಮಯ್ಯನವರು ಬಿಡ್ತಾ ಇಲ್ಲ. ಅಧಿಕಾರ ರಾಜೀನಾಮೆ ಕೊಟ್ಟು ಕ್ಷಣನೇ ದೆಹಲಿ ಫ್ಲೈಟ್ ಹತ್ತಿದ್ರು. ನಾನು ಭಾಳ ನಿಷ್ಠೆಯಿಂದ ನಡ್ಕೊಂಡಿದ್ದೀನಿ, ನನ್ನ ಕೆಲಸ ಏನು, ನನ್ನ ಜವಾಬ್ದಾರಿ ಏನು, ನನಗೇನು ಕೊಡ್ತೀರಿ, ನನ್ನ ಮಗನಿಗೇನು ಕೊಡ್ತೀರಿ, ನನ್ನ ಕಡೆಯವ್ರಿಗೆ ಏನು ಕೊಡ್ತೀರಿ? ಇದು ಯಾವ ಈ ಜನಕ್ಕೆ, ಕರ್ನಾಟಕದ ಜನಕ್ಕೆ ಅವ್ರು ನಂಬಿ ಅಧಿಕಾರ ಕೊಟ್ರಲ್ಲ, ನೀವೇನು ಮಾಡಿದಿರಿ? ಯಾವ ಶಾಶ್ವತವಾದಂಥ ಕೆಲಸಗಳನ್ನು ಮಾಡಿದಿರಿ ಈ ರಾಜ್ಯಕ್ಕೆ? ಹಾಗಾಗಿ ಇವ್ರ ಗ್ಯಾರಂಟಿಗಳು ಏನಾಗಿದೆ ಇವತ್ತು? ಗ್ಯಾರಂಟಿಗಳ ಪರಿಸ್ಥಿತಿ ಜನ ಆದಿ ಬೀದಿಯಲ್ಲಿ ಬೈತಾ ಇದಾರ್ರಿ. ಗ್ಯಾರಂಟಿ ದುಡ್ಡು ಬಂದಿಲ್ಲ, ನಿಮ್ಮ ಶಕ್ತಿ ಯೋಜನೆ ಸರಿಯಾಗಿ ನಡೀತಾ ಇಲ್ಲ, ಗೃಹಲಕ್ಷ್ಮಿ ಬಂದಿಲ್ಲ. ಹಾಗಾಗಿ ಈ ಒಟ್ಟಾರೆ ರಾಜ್ಯವನ್ನ ಬಹಳ ಹೀನಾಯ ಸ್ಥಿತಿಗೆ, ಆರ್ಥಿಕ ಪರಿಸ್ಥಿತಿ ಹದಗೆಟ್ಟೋಗಿದೆ ಅವ್ರದ್ದು. ಹಾಗಾಗಿ ಈ ಒಂದು ಸರ್ಕಾರ ಬೇಗ ತೊಲಗಿದ್ರು ಸಾಕಪ್ಪ ಅನ್ನುವಂಥದ್ದು ಜನಮಾನಸದಲ್ಲಿ ಇರುವಂತದ್ದು. ವಾಸುದೇವ್ ಸರ್, ಒಂದ್ ನಿಮಿಷ ವಾಸುದೇವ್ ಸರ್, ಈಗ ಸಿದ್ದರಾಮಯ್ಯ ಅವರ ಆಪ್ತರಿಗೆ ಸಂಪುಟದಲ್ಲಿ ಚಾನ್ಸಸ್ ಸಿಗುತ್ತಾ ಅಂತ ಪ್ರಶ್ನೆ, ನೀವು ಏನ್ ಹೇಳ್ತೀರಿ? ಹೊಡೆದಿದ್ರೆ ಬಿಡೋದೇ ಇಲ್ಲ, ಅವರು ಹೊಡೆದೇ ಇದ್ರೆ ಬಿಡೋದೇ ಇಲ್ಲ. ಅವ್ರು ಹೆಂಗಾರ ಮಾಡಿ ಪ್ಲೇ ಕಾರ್ಡ್ ಆಡಿ, ಅದನ್ನು ಪ್ಲೇ ಕಾರ್ಡ್ ಮಾಡಿ ಏನೋ ಮಾಡಿ ಅವರು ಆ್ಯಕ್ಚುಲಿ ಬಿಟ್ಕೊಟ್ಟಿದೆಯಲ್ಲ, ಬಿಟ್ಕೊಟ್ಟಾಗ ಅವರು ಬಾಡಿ ಲ್ಯಾಂಗ್ವೇಜ್ ಚೆಕ್ ಮಾಡಿ, ಬಾಡಿ ಲ್ಯಾಂಗ್ವೇಜ್ ಸೀದಾ ಬಂದರು. ಅಂದ್ರಕ್ಕೆ ಮಂಚುವಾಳನ ಥರ ಬಂದರು ಸೀದಾ ಹೈಕಮಾಂಡ್ ಏನು ಹೇಳ್ತು ಅದನ್ನು ನಾನು ಚಾಚುಚಪ್ಪದೆ ನಡ್ಕೊಡ್ತೀನಿ ಅಂತ ಹೇಳಿ, ಏನು ಅಲ್ಲೊಂದು ಮೆಲು ಡ್ರಾಮಾ ಆಡಿ ಕಣ್ಣಲ್ಲಿ ನೀರು ಹಾಕಿ ಅನ್ಕೊಳ್ತೀನಿ, ಕಣ್ಣಲ್ಲಿ ನೀರು ಹಾಕಿದ್ರು. ತಿಂಡಿ ಆದ ತಕ್ಷಣ ಕಣ್ಣಲ್ಲಿ ನೀರು ಹಾಕಿದ್ರು. ನಮ್ಮ ಭೈರತಿ ಸುರೇಶ್ ಅವರೇ ಸಾಕ್ಷಿ ಇದ್ದಾರೆ. ಆಮೇಲೆ ಕಣ್ಣಲ್ಲಿ ನೀರು ಹಾಕಿದ್ಮೇಲೆ ಆಮೇಲೆ ಏನ್ ಮಾಡ್ಬಿಟ್ರು, ನಿಮ್ ಮಾಧ್ಯಮದವ್ರಿಗೆ ಏನಂದ್ರೆ ಯಡಿಯೂರಪ್ಪನವ್ರ ಕಣ್ಣೀರು ಹಾಕಿದ್ರೆ ಬಹಳ ಕಾಣಿಸ್ತಾರೆ, ಸಿದ್ದರಾಮಯ್ಯನವ್ರ ಕಣ್ಣೀರು ಕಾಣಿಸೋದಿಲ್ಲ. ಸಿದ್ದರಾಮಯ್ಯನ ಕಣ್ಣೀರು ಕಾಣಿಸಿದೆ ಸರ್, ಕಾಣಿಸಿಲ್ಲ ಅಂತ ವಾದ ಮಾಡ್ತಾರಲ್ಲ. ಹೇಳಿ ಸರ್, ಹೇಳಿ. ಕೊನೆಗೆ ಏನಾಯ್ತು, ಅವ್ರನ್ನ ಏನೋ ನಾನು ಬಿಟ್ಕೊಡ್ತೀನಿ ಅಂತ ಹೇಳಿದ್ರು, ವಿತೌಟ್ ನೋ ಕಂಡೀಷನ್, TNC ಅಪ್ಲೈ ಆಗೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ಒಂದೊಂದು ಬಿಟ್ಟರು. ನಾನು ಏನು ಅವ್ರ ಬಾಯಿಲೇ ಬರೋ ಥರನೇ ಎತ್ತಿದ್ರಿಗೆ ಒಂದು ಡೆಪ್ಟಿ CM ಮಾಡಿ ಅಥವಾ ಆತಂಗೊಂದು ಆತನಿಗೆ ಪ್ರಮೋಟ್ ಮಾಡಿ ಏನೇನೋ ಆಯ್ತು. ಇಲ್ಲಿ ಪ್ರಶ್ನೆ ಏನಂತಂದರೆ, ಎಂಟೈರ್ ಬಾಡಿ ಲ್ಯಾಂಗ್ವೇಜ್ ವಾಸ್ ದ್ಯಾಟ್. ಅವ್ರ ಬಾಡಿ ಲ್ಯಾಂಗ್ವೇಜ್ ಹೆಂಗಿತ್ತು ಅಂತಂದರೆ, ಅದೆಂಗೆ ನಡ್ತೀವಿ ರಾಜ್ಯಭಾರ ಅವ್ರತಕ್ಕಂಥ ಬಾಡಿ ಲ್ಯಾಂಗ್ವೇಜ್. ನಾನು ಬಿಟ್ಟರೆ ಅವ್ರಿಗೊಂದು ಇತ್ತು ಅವ್ರಿಗೆ, ಏನು ನಾನು ಪ್ರಶ್ನಾತೀತ ನಾಯಕ. ಈಗ ಅವರು ನಡೆದು ಬಂದ ದಾರಿ ನೀವು ಚೆಕ್ ಮಾಡಿದಾಗ ಸಮಾಜವಾದದ ಸಿದ್ಧಾಂತದ ಅಡಿಯಲ್ಲಿ ಬಂದಾಗ ಅವರು ಯಾರ ಅಹಿಂದ ಅನ್ನತಕ್ಕಂಥ ಅಸ್ತ್ರವನ್ನು ಕೈಯಲ್ಲಿ ಇಟ್ಕೊಂಡವರು, ಅಹಿಂದ ಅಂದರೆ ಏನು, ಹಿಂದುಳಿದ ದಲಿತ ಅಲ್ಪಸಂಖ್ಯಾತರು ಇಟ್ಕೊಂಡು ಕೊನೆಗೆ ದಲಿತರು ಮತ್ತು ಹಿಂದುಳಿದವ್ರನ್ನ ಬಿಟ್ಟರು. ಅವರು ಅಲ್ಪಸಂಖ್ಯಾತರು ಮಾತ್ರ ಅದನ್ನು ಪುಷ್ಟಿ ಕೊಡ್ತಾ ಬಂದರು. ಹೆಂಗಾಗ್ಬಿಡ್ತು ಅಂತಂದರೆ, ಅವ್ರ ಹೆಸರು ಸಿದ್ದರಾಮಯ್ಯನ ಜಾಗದಲ್ಲಿ ಜನ ಲೇವಡಿ ಮಾಡೋಕ್ಕೆ ಶುರು ಮಾಡಿದ್ರು. ಸಿದ್ದರಾಮುಲ್ಲಾ ಖಾನ್ ಅಂತ ಲೇವಡಿ ಮಾಡೋಕ್ಕೆ ಶುರು ಮಾಡಿದ್ರು. ಒಂದು ಮತ್ತು ಇನ್ನೊಂದೇನು ಸಮಸ್ಯೆ ಬಿಟ್ಟುತ್ತಂತಂದ್ರೆ, ಈಗ ಅವ್ರು ಅಷ್ಟು ಸುಲಭ ಬಿಟ್ಕೊಡೋದಿಲ್ಲ. ಅವ್ರು ಏನು ಮಾಡ್ತಾರೆ, ಹೆಂಗಾರ ಮಾಡಿ, ನಾನು ಆಗಲೇ ಒಂದು ಮಾತು ಹೇಳಿದೆ, ಮೂರು ಕೋಟಾ ಇದೆ. ಕೋಟಾ ನಂಬರ್ 1 ಡಿ ಕೆ ಶಿವಕುಮಾರ್ದು, ಕೋಟಾ ನಂಬರ್ ಡಿ ಕೆ ಶಿವಕುಮಾರ್ ಕೋಟಾ ಏನು, ಅವ್ರು ಬೇಕಾಗತಕ್ಕಂಥ ಆಪ್ತರನ್ನು ಆತ ಕ್ಯಾಬಿನೆಟ್ ಸೇರಿಸ್ಕೋಬೇಕು. ಸಿದ್ದರಾಮಯ್ಯ ಏನು ಅವ್ರ ಕೋಟಾಗಳಲ್ಲಿರ್ತಕ್ಕಂಥ ಕೆಲವರು ಹಿರಿಯರು ಅವ್ರು ಸೇರಿಸ್ಕೋಬೇಕು. ಡೆಲ್ಲಿಯಿಂದ ಕೋಟಾ ಇದು ಹೆಂಗಿದೆ ನೋಡಿ, ನಮ್ಮ ಕರ್ನಾಟಕ ಜನತೆಯ ಮತದಾರರ ಫೇಟ್ ಹೆಂಗಿದೆ ಅಂತ ಹೇಳಿದ್ರೆ, ಓಟ್ ಹಾಕಿದ್ದು ನಾವು, ಗೆಲ್ಲಿಸಿದ್ದು ನಾವು, ಇನ್ನೊಬ್ಬರು ಯಾರೋ ಒಬ್ಬ ಜ್ಯೋತಿಷ್ಯ ಡಿಸೈಡ್ ಮಾಡ್ತಾನೆ, ಅವ್ರು ಇಂಥ ವರ್ಷದಲ್ಲಿ ನಾವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಹೇಳ್ತಾನೆ. ಯಾರೋ ಕಿತ್ತೋಗಿರೋ ಜ್ಯೋತಿಷ್ಯ ಅವ್ನು ಹೇಳ್ತಾನೆ, ಜ್ಯೋತಿಷ್ಯ ಪಡ್ಕೊಂಡು ಅವನು ಮುಖ್ಯಮಂತ್ರಿ ಆಗ್ತಾನಂತ. ಹಿ ಈಸ್ ನಾಟ್ ಅ ವೋಟರ್ ಇಟ್ ಸೆಲ್ಫ್. ಹೈಕಮಾಂಡ್ ಏನಂತಂದ್ರೆ, ಅದು ಹೈಕಮಾಂಡ್ ಸಂಸ್ಕೃತಿ ಹೇಗಿದೆ ಅಂತಂದರೆ, ನಾವು ಹೇಳಿದವ್ರು ಮಾಡಿ ಅಂತ ಹೇಳ್ತಾರೆ. ಕೇರಳದಲ್ಲಾಯಿತು, ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಆಯ್ತದು. ಪ್ರಶ್ನೆ ಹುಟ್ಟೋದು ಇಲ್ಲಿ ಹೆಂಗೆ ಗೊತ್ತಾ ಮೇಡಮ್,
ಪ್ರಶ್ನೆ ಹುಟ್ಟೋದೇನಂತಂದ್ರೆ ಈಗ ಸಂಪುಟಕ್ಕೆ ಬಂದಿದ್ದಾರೆ ಈಗ ಇವೆಲ್ಲ ಡ್ರಾಮಾಗಳ ಅಗತ್ಯನೇ ಇರಲಿಲ್ಲ ಸೀದಾ. ಓಕೆ, ಇರಿ ಒಂದು ವೆಲ್ಕಮ್ ಮಾಡ್ಕೊಂಡ್ಬಿಡ್ತೀನಿ. ಎಸ್, ನಮ್ಮ ಕಾರ್ಯಕ್ರಮಕ್ಕೆ ತಿಮ್ಮೇಗೌಡರು JDS ವಕ್ತಾರರು ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಏನು ಅಂತಂದ್ರೆ ಈಗ ಮುಖ್ಯಮಂತ್ರಿ KDK ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ.